ಇನ್ನು ಮೈಸೂರಿನಲ್ಲಿ ಕೆಲ ಹೋಟ್ಲ್ಗಳಿಗೆ ಬೀಗ ಬಿದ್ದಿದೆ. ಇನ್ನೇನು ಬೇರೆ ಮಾರ್ಗ ಕಾಣಲಿಲ್ಲ. ಹೀಗಾಗಿ ಅಂತಂದರೆ ಬೀಗ ಜಡಿದು ಬಿಟ್ಟರು. ಬೆಂಗಳೂರಿನ ಮೈಸೂರಿನ ಅಚ್ಚುಮೆಚ್ಚಿನ ನಾನ್ ವೆಜ್ ಹೋಟೆಲ್ ಬಂದಾಗಿದೆ. ಲಕ್ಷ್ಮಣ್ ಮೆಸ್, ಅದಕ್ಕೆ ಮಾಲೀಕರು ಬೀಗ ಹಾಕಿದ್ದಾರೆ. KR ಮೊಹಲ್ಲಾದಲ್ಲಿರುವಂಥ ಪ್ರಸಿದ್ಧ ಲಕ್ಷ್ಮಣ್ ಮೆಸ್ಸಿಗೆ ಬೀಗ ಬಿದ್ದಿದೆ. ಯಾಕಂದರೆ ಸಿಲಿಂಡರ್ ಇಲ್ಲ, ಅಡುಗೆ ಮಾಡೋಕ್ಕಾಗಲ್ಲ. ಗ್ರಾಹಕರು ಏನಾದರೂ ಹೇಳಿದ್ರು ಕೂಡ ಪಾಪ ಅವರ ಆಸೆ ಆಶೋತ್ತರಗಳನ್ನು ಈಡೇರಿಸೋಕ್ಕಾಗಲ್ಲ. ಸುಮ್ಮನೆ ಏನು ನಡೆಸಬೇಕು ಆ ರೀತಿ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅವರು ರಜಾ ಮಾಡಿಬಿಟ್ಟಿದ್ದಾರೆ. ಸೋಮವಾರ ರಜಾ ಅಂತ ಇದೆ, ಆದರೆ ಸೋಮವಾರ ಅಲ್ಲ, ಇದು ಗುರುವಾರವೂ ರಜಾ, ನಾಳೆ ಶುಕ್ರವಾರನೂ ರಜಾ. ಇಂಥ ಸ್ಥಿತಿ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಹೆಚ್ಚಾಗಿದೆ. ಇವತ್ತು ಬಹುತೇಕ ಹೋಟೆಲ್ಗಳು ಬಂದಾಗಿವೆ. ನಾನೀಗ ಮೈಸೂರಿನ KR ಮೊಹಲ್ಲಾದ ಲಕ್ಷ್ಮಣ್ ಮೆಸ್ನಲ್ಲಿದ್ದೇನೆ. ಲಕ್ಷ್ಮಣ್ ಮೆಸ್ 40 ವರ್ಷದ ಇತಿಹಾಸ ಇರುವಂತಹ, ಎಲ್ಲರೂ ಇಷ್ಟಪಡುವಂತಹ ಒಂದು ಮೆಸ್ ಆಗಿದೆ. ಅಂದರೆ ಯಾವುದೇ ರೀತಿಯಾದಂಥ ಬ್ರಾಂಚನ್ನು ಹೊಂದಿರದೆ ಏಕೈಕ ಇರುವಂತಹ ಮೆಸ್ ಅಂದರೆ ಅದು ಲಕ್ಷ್ಮಣ್ ಮೆಸ್ಸು. ನಾನ್ ವೆಜ್ ಪ್ರಿಯರು ಪ್ರತಿನಿತ್ಯ ಇಲ್ಲಿಗೆ ಬಂದು ಊಟವನ್ನು ಸವಿಯುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಈ ಒಂದು ಹೋಟೆಲ್ಗೆ ಸೋಮವಾರ ರಜಾ ದಿನ ಇತ್ತು, ವಾರದಲ್ಲಿ ಒಂದು ದಿನ ರಜಾ ಮಾಡ್ತಾಯಿದ್ರು. ಆದರೆ ಇವತ್ತು ಗುರುವಾರವೂ ಸಹ ರಜಾ ಮಾಡುವಂಥ ಅನಿವಾರ್ಯತೆ ಎದುರಾಗಿದೆ. ಯಾಕಂದರೆ ಮೈಸೂರಿನಲ್ಲಿ ಕಳೆದ ಒಂದು ವಾರದಿಂದಲೂ ಸಹ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ಇತ್ತು. ಅದರಲ್ಲೂ ನಿನ್ನೆ ಈ ಒಂದು ಸಮಸ್ಯೆ ತಾರಕಕ್ಕೇರಿತ್ತು. ಈಗಾಗಲೇ ಅಧಿಕೃತವಾಗಿ ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆಯನ್ನು ಸ್ಥಗಿತಗೊಳಿಸಲಾಗಿದೆ. ಯಾಕಂದರೆ ಮೈಸೂರಿನಲ್ಲಿ ಯಾವ ಹೋಟೆಲ್ಗೂ ಸಹ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಎಲ್ಲರೂ ಖಾಲಿ ಸಿಲಿಂಡರ್ಗಳನ್ನ ಇಟ್ಕೊಂಡು ತಮ್ಮಲ್ಲಿ ಇರುವಂತಹ ಸಿಲಿಂಡರ್ನ ಬಳಸ್ಕೊಂಡು ಅಲ್ಪ ಸ್ವಲ್ಪ ಆಹಾರವನ್ನು ತಯಾರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಇವತ್ತು ಅಥವಾ ನಾಳೆ ಮೈಸೂರಿನ ಎಲ್ಲ ಹೋಟೆಲ್ಗಳು ಸಹ ಬಂದಾಗುವಂಥ ಸ್ಥಿತಿಯಲ್ಲಿದೆ. ಆದರೆ ಒಂದು ಹೆಜ್ಜೆಗಾಗಲೇ ಮುಂದೆ ಹೋಗಿ ಲಕ್ಷ್ಮಣ್ ಮೆಸ್ ಬೀಗ ಹಾಕಲಾಗಿದೆ. ಅಂದರೆ ಗ್ಯಾಸ್ ಸಿಲಿಂಡರ್ ಸಂಪೂರ್ಣವಾಗಿ ಖಾಲಿಯಾದ ಹಿನ್ನೆಲೆಯಲ್ಲಿ ಆಹಾರವನ್ನು ತಯಾರಿಸಲಿಕ್ಕೆ ಯಾವುದೇ ರೀತಿಯಾದಂತಹ ಸಾಧ್ಯತೆ ಇರಲಿಲ್ಲ. ಈ ಕಾರಣಕ್ಕಾಗಿ ಹೋಟೆಲನ್ನೇ ಬಂದ್ ಮಾಡುವಂಥ ನಿರ್ಧಾರವನ್ನು ಮಾಲೀಕರು ಮಾಡಿದ್ದಾರೆ. ಪ್ರಮುಖವಾಗಿ ನೀವು ನೋಡ್ತಾ ಇರ್ಬೋದು ಲಕ್ಷ್ಮಣ್ ಅವ್ರನ್ನ. ಅಂದರೆ ಕಳೆದ 40 ವರ್ಷಗಳಿಂದ ನಿರಂತರವಾಗಿ ಮೈಸೂರಿಗೆ, ಅದರಲ್ಲೂ ನಾನ್ ವೆಜ್ ಪ್ರಿಯರಿಗೆ ಸಾಕಷ್ಟು ಉಣಬಡಿಸ್ತಾ ಇದ್ದಂಥದ್ದು. ಅಂದರೆ ನಮ್ಮ ಮೈಸೂರಿನವರು ಮಾತ್ರವಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾಯಿದ್ರು. ಆ ಒಂದು ಮೆಸ್ನಲ್ಲಿ ನೀವು ನೋಡ್ತಾ ಇರ್ಬೋದು ಅವ್ರು ಹಾಕಿರುವಂತಹ ಬೋರ್ಡನ್ನು ಸಹ. ಅಂದರೆ ಮೈಸೂರು ಮತ್ತು ಬೇರೆ ಬೇರೆ ಯಾವ ಜಿಲ್ಲೆಯಲ್ಲೂ ಸಹ ಯಾವುದೇ ರೀತಿಯಾದಂತಹ ಅವರು ಬ್ರಾಂಚ್ಗಳನ್ನು ಹೊಂದಿರಲಿಲ್ಲ. ಲಕ್ಷ್ಮಣ್ ಮೆಸ್ ಅಂದರೆ ಅದು ಮೈಸೂರಿಗೆ ಇರುವಂಥದ್ದು ಏಕೈಕವಾದಂತಹ ಮೆಸ್ ಆಗಿತ್ತು. ಇವತ್ತು ಆ ಒಂದು ಏನು ಯುದ್ಧದ ಒಂದು ಕಾರ್ಮೋಡದಲ್ಲಿ ಏನು ಗ್ಯಾಸ್ ಸಿಲಿಂಡರ್ಗೆ ಸಮಸ್ಯೆ ಆಗ್ತಾ ಇದೆ, ಅದರಿಂದಾಗಿ ಹೋಟೆಲನ್ನೇ ಮುಚ್ಚುವಂತಹ ಅನಿವಾರ್ಯ ಪರಿಸ್ಥಿತಿಗೆ ಅವರು ಇವತ್ತು ಬಂದಿದ್ದರು. ಹೀಗಾಗಿ ಲಕ್ಷ್ಮಣ್ ಮೆಸ್ ಎಲ್ಲರಿಗೂ ಪ್ರಿಯವಾಗಿದ್ದಂತಹ, ನಾನ್ ವೆಜ್ ಪ್ರಿಯರಿಗೆ ಬಾಯಲ್ಲಿ ನೀರು ತರಿಸ್ತಾ ಇದ್ದಂತಹ ಲಕ್ಷ್ಮಣ್ ಮೆಸ್ ಇವತ್ತು ಬಂದಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ 40 ವರ್ಷದಿಂದ ನಿರಂತರವಾಗಿ ಲಕ್ಷ್ಮಣ್ ಮೆಸ್ ನಡೀತಾ ಇತ್ತು, ಇವತ್ತು ಬಂದ್ ಮಾಡಿದ್ದೀರಾ? ಸರ್, ಬಂದ್ ಮಾಡೋಕ್ಕೆ ಕಾರಣ, ಒಂದು ದಿನವೂ ಬಂದ್ ಮಾಡೋದಿಲ್ಲ ನಾವು. ಇಲ್ಲ ನಮಗೋಸ್ಕರನೇ ಹಳ್ಳಿಗಳಿಂದ ಬಂದೇನು 30-40 ಜನ ರೆಗ್ಯುಲರ್ ಬರೋ ಕಸ್ಟಮರ್ ಅವರೇ. ಅವ್ರಿಗಾರು ಮಾಡಿಕೊಡೋ ಒಂದು ಸಿಲಿಂಡರ್ ಕೊಟ್ಟರೆ ನಮಗೆ, ಅವರು ರೆಗ್ಯುಲರ್ ಬರೋರ್ಗಾರು ಬಂದು ಹೊರಗಡೆ ಅವ್ರು ಬರೋದು ಕಡಿಮೆ ಆಗಿದೆ ಬಿಡಿ. ಹೊರಗಡೆ ಎದುರು ಬಿಡೋರೆ, ಮೈಸೂರಲ್ಲಿ ಏನು ಸಿಗೋಲ್ಲ. ಇಲ್ಲಿರ ಬಂದು ದಿನ ಕೂಲಿ ಮಾಡೋ ಅಂಥವ್ರು 30-40 ಜನ ಪ್ರತಿದಿನ ಬರ್ತಾರೆ ನಮಗೆ. ಪಾಪ ಅವ್ರುಗಳಿಗೂ ಊಟ ಇಲ್ಲ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.